ನೋಡಿ, ಎಷ್ಟು ಸಲೀಸಾಗಿ ಬೀರ್ಬಲ್ ಸೇವಕನನ್ನ ಪಾರ್ ಮಾಡ್ದ ಅಂತ. ಅದ್ಬಿಡಿ, ನೀವು ವಾಟ್ಸಪ್ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಇವತ್ತು ನಮ್ಮ ಇನ್ಫೋ ಗುರುಗಳು ನಿಮಗೆ ನೀಡಲಿರೋ ಮಾಹಿತಿ ತುಂಬಾನೇ ಉಪಯೋಗವಾಗುತ್ತೆ. ಬನ್ನಿ, ನಮ್ಮ ಗುರುಗಳು ಸಾಕಷ್ಟು ಮಾಹಿತಿಗಳನ್ನ ತಂದಿದ್ದಾರೆ, ನೋಡ್ಕೊಂಡು ಬರೋಣ. ಹೇ ಡೂಡ್, ವಾಟ್ಸಪ್ ಅಪ್ಪೇನಿಲ್ಲ, ಎಲ್ಲ ಡೌನ್ ಆಗೋಗಿದೆ. ಯಾಕೋ, ಏನಾಯ್ತು? ಬೆಳಗ್ಗೆಯಿಂದ ವಾಟ್ಸಪ್ ವರ್ಕ್ ಆಗ್ತಾ ಇಲ್ಲ. ಅಷ್ಟೇನಾ? ನನ್ನ ಹತ್ರ ಲೇಟೆಸ್ಟ್ ವರ್ಷನ್ ಇದೆ, ಕಳಿಸ್ತೀನಿ ಬಿಡು. ಎಷ್ಟು ಫೇಮಸ್ ಆಗೋಗಿದೆ ಅಲ್ವಾ ಈ ವಾಟ್ಸಪ್. ಫೋಟೋ, ಸಾಂಗ್, ವಿಡಿಯೋ ಎಲ್ಲಾನು ಟಕ್ ಅಂತ ಕಳಿಸ್ಬೋದು. ಹೂನಪ್ಪ, ವಾಟ್ಸಪ್ ಬಂದ್ಮೇಲೆ ಫೇಸ್ಬುಕ್ ಹೊಳಪು ಕಮ್ಮಿ ಅನ್ಸಿನೆ ಅಲ್ವಾ? ಜುಕರ್ಬರ್ಗ್ 19 ಬಿಲಿಯನ್ ಕೊಟ್ಟು ಖರೀದಿ ಮಾಡಿತು. ಅಯ್ಯೋ, ಪ್ಲೇಸ್ಟೋರಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಬೋದಿತ್ತಲ್ವಾ? ಅಯ್ಯೋ, ನಾನ್ ಹೇಳಿದ್ದು ಓನರ್ಶಿಪ್ ಕಣೋ. ಹಂಗ? ಅಬ್ಬಾ, ಮೊದಲಿಗೆ ಯಾರು ಇದನ್ನ ಸ್ಥಾಪಿಸಿದ್ದು? ಬ್ರಿಯನ್ ಆಕ್ಟನ್ ಮತ್ತು ಜಾನ್ ಕೌಮನ್ ಅವರು ಮೊದಲು ಯಾಹೂ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಕೆಲಸ ಬಿಟ್ಮೇಲೆ ಇಬ್ರು ಸೇರಿ ವಾಟ್ಸ್ಆಪ್ ನ ಮಾಡಿದ್ರು. ಯಾವಾಗ? 2009ರಲ್ಲಿ ಶುರುವಾಯ್ತು. ಅಲ್ಲಿಂದ ಫುಲ್ ಹವಾ. ಫೇಸ್ಬುಕ್ ಗಿಂತ ವಾಟ್ಸಪ್ ತುಂಬಾ ಚೆನ್ನಾಗಿದೆ. ಫೇಸ್ಬುಕ್ ಅಲ್ಲಿ ನಮ್ಗೆ ಜಾಸ್ತಿ ಪರಿಚಯ ಆಗ್ತಾರೆ, ಅಪರಿಚಿತರು ದೋಸ್ತಿ ಮಾಡ್ತಾರೆ. ಆದ್ರೆ ವಾಟ್ಸ್ಆಪ್ ಹರಟೆ ಹೊಡೆಯೋಕೆ ನಂಬರ್ ಬೇಕೇ ಬೇಕು. ಅದರಿಂದ ಸ್ವಲ್ಪ ಸುರಕ್ಷಿತ ಅಂತ ಅನ್ಸುತ್ತೆ. ಅದಕ್ಕಾಗಿನೇ 70% ಯೂಸರ್ಗಳು ದಿನಾಲೂ ವಾಟ್ಸ್ಆಪ್ ನೋಡೋದು. ಈಗಂತೂ ಚಿನ್ನಾರಿ ಮುತ್ತನಿಂದ ಹಿಡಿದು ಹಲ್ಸೆಟ್ ಬಳಸೋ ಮುತ್ತಜ್ಜನವರೆಗೂ ವಾಟ್ಸಪ್ ಬಳಕೆ ಕಾಮನ್. ನಿಂಗ್ ಗೊತ್ತಾ, ದಿನಾಗ್ಲೂ ವಾಟ್ಸ್ಆಪ್ಗೆ 1 ಮಿಲಿಯನ್ ಜನ ಸೇರ್ತಿದ್ದಾರಂತೆ. ಸದ್ಯಕ್ಕೆ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇರೋ ಸಂಖ್ಯೆ 417 ಮಿಲಿಯನ್. ಇಂಥ ಕಂಪನಿಗಳು ಬರೋದ್ರಿಂದ ಎಷ್ಟೆಲ್ಲ ಜನರಿಗೆ ಉದ್ಯೋಗ ಅವಕಾಶ ಸಿಗುತ್ತಲ್ವಾ? ಅಯ್ಯೋ, ಒಂದ್ ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ ಕಣೋ. ವಾಟ್ಸ್ಆಪ್ ಆಫೀಸಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳ ಸಂಖ್ಯೆ ಗೊತ್ತಾ ನಿನ್ಗೆ? ಕೇವಲ 55 ಮಂದಿ ಅಂತೆ. ಅಷ್ಟೇನಾ? ನಿಜಕ್ಕೂ ಅಮೇಝಿಂಗ್. ನಿಂಗ್ ಗೊತ್ತಾ, ಸರಾಸರಿಯಾಗಿ ಒಬ್ಬ ವಾಟ್ಸ್ಆಪ್ ಯೂಸ್ ಮಾಡೋನು 1 ತಿಂಗಳಿಗೆ 1000 ಮೆಸೇಜ್ ಮಾಡ್ತಾನಂತೆ. ಇಂಥ ಸಮೀಕ್ಷೆ ಕೇವಲ ಗಂಡು ಹೈಕ್ಳು ಹೆಣ್ಣೈಕ್ಳು ಮೊಬೈಲ್ ನೋಡಿ ಮಾಡಿದ್ರೆ 10,000 ಆಗ್ತಿತ್ತೇನೋ. ಹೌದಪ್ಪ, ಹೌದು. ಈಗಂತೂ ತುಂಬಾ ಕೆಲಸಗಳು ವಾಟ್ಸ್ಆಪ್ ಮೂಲಕ ಆಗ್ತಾ ಇದೆ. ನಿಂಗ್ ಗೊತ್ತಾ, ಕೆಲ ಕಂಪ್ನಿಗಳು ಇಂಟರ್ವ್ಯೂಗಳನ್ನ ಕೂಡ ಇದ್ರಲ್ಲೇ ಮಾಡಿದ್ದಾರಂತೆ. ಇದರಲ್ಲಿ ಕ್ರೈಮ್ಗಳಾಗಲ್ವಾ? ಫೇಸ್ಬುಕ್ಗೆ ಹೋಲಿಸಿದ್ರೆ ಇದರಲ್ಲಿ ಅಪರಾಧಗಳು ಕಮ್ಮಿ. ಈಗಂತೂ ಅಪ್ಡೇಟೆಡ್ ವರ್ಷನ್ ವಾಟ್ಸ್ಆಪ್ ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಕೂಡ ಕಳ್ಸೋಕಾಗತ್ತೆ, ಗೊತ್ತಾ? ಹಾಗಾದ್ರೆ ಇನ್ನು ಜಿಮೇಲ್ನ ಹೊಳಪು ಕೂಡ ಕಮ್ಮಿ ಆಗೋ ಸಾಧ್ಯತೆ ಇದೆ ಏನು? ಅದ್ ಬಿಡು, ಇದು ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಗೂಗಲ್ ಹೋಗಿ WH ಅಂತ ಟೈಪ್ ಮಾಡಿದ್ರೆ ಸಜೆಷನ್ ಅಲ್ಲಿ ಬರೋದೇ ವಾಟ್ಸ್ಆಪ್. ಅಬ್ಬಾ, ಜನಪ್ರಿಯ ಅನ್ನು. ಹಾಗೆ ವಿಶ್ವದಲ್ಲೇ ಅತಿ ಹೆಚ್ಚು ಡೌನ್ಲೋಡ್ ಆಗಿರೋ ಅಪ್ಲಿಕೇಶನ್ಗಳಲ್ಲಿ ಇದು 5ನೇದು. ಎಲ್ಲದಕ್ಕಿಂತ ಜಾಸ್ತಿ ಯಾವುದು ಡೌನ್ಲೋಡ್ ಆಗಿರೋದು? ಗೂಗಲ್. ಅಂತೂ ಇಂತೂ ವಾಟ್ಸಪ್ ಬೇಜಾನ್ ಕಾರ್ಬಾರ್ ನಡೆಸ್ತಿದೆ ಏನು? ನಿಜ. ಸರಿ, ಎಕ್ಸಾಮ್ ಬಂತು, ಓದೋದಿದೆ. ನಿಂಗೆ ಟೈಮ್ ಟೇಬಲ್ ವಾಟ್ಸಪ್ ಮಾಡ್ತೀನಿ, ನೀನು ಓದ್ಕೋ, ಆಯ್ತಾ? ಓಕೆ, ಟಾಟಾ, ಬಾಯ್. ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ, ಕತೆ ಹೇಳಜ್ಜಿ.